ಕಾಂಗ್ರೆಸ್ನ ಹಿರಿಯ ನಾಯಕ, ಹಿರಿಯ ಶಾಸಕ, ಇಡೀ ದೇಶದ ವಿಚಾರಕ್ಕೆ ನಾವು ಗಮನಿಸಿದ್ರೆ ಹಿರಿಯ ಶಾಸಕ, ದಾವಣಗೆರೆಯ ಧಣಿ ಶಾಮನೂರು ಶಿವಶಂಕರಪ್ಪ ಅವರ ಅಗಲಿಕೆಗೆ ಸಾಕಷ್ಟು ಜನ ಕಂಬನಿ ಮಿಡಿತಿದ್ದಾರೆ. ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಮಾತನಾಡಿದ್ದಾರೆ ನೋವಲ್ಲೇ. ದಾವಣಗೆರೆ ಜನ ಕೂಡ ತುಂಬಾ ನೋವಲ್ಲಿದ್ದಾರೆ. ಶಾಮನೂರು ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಭಾವುಕರಾಗಿದ್ದಾರೆ. ಅಪ್ಪಾಜಿಯನ್ನ ಕಳೆದುಕೊಂಡು ತುಂಬಾ ನೋವಾಗಿದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಅಪ್ಪಾಜಿ ಅಂತಿಮ ದರ್ಶನಕ್ಕೆ ಸಕಲ ರೀತಿಯ ವ್ಯವಸ್ಥೆಗಳಾಗಿದೆ. 12 ಗಂಟೆಗೆ ಹೈಸ್ಕೂಲ್ ಫೀಲ್ಡ್ಗೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡ್ತೀವಿ. 4 ಗಂಟೆ ನಂತರ ಕಲ್ಲೇಶ್ವರ ಮಿಲ್ನಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅಂತ ಶಾಮನೂರು ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಅವರೇ ರಿಯಾಕ್ಷನ್ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಕೂಡ ಹೌದು, ಮಾತನಾಡಿದ್ದಾರೆ. ನೋಡ್ಕೊಂಡು ಹೋಗ್ತಾ ಇದಾರೆ. ಇಲ್ಲಿ VIP ಬೆಳಿಗ್ಗೆ 7 ಗಂಟೆಯಿಂದನೂ ಮನೆಯಲ್ಲಿ ಪಬ್ಲಿಕ್ ಬಂದು ಅಪ್ಪಾಜಿ ನೋಡ್ಕೊಂಡು ಹೋಗ್ತಾ ಇದಾರೆ. ಇಲ್ಲಿ VIPಗೆ ಸಾರ್ವಜನಿಕರಿಗೆ ಇಬ್ಬರಿಗೂ ವ್ಯವಸ್ಥಿತವಾಗಿ ಮಾಡಿದ್ದೀವಿ. ನಿನ್ನೆ ರಾತ್ರಿಯಿಂದನೇ 12 ಗಂಟೆ ಮೇಲೆ ಹೈಸ್ಕೂಲ್ ಫೀಲ್ಡಿಗೆ ಕರ್ಕೊಂಡು ಹೋಗ್ತೀವಿ. ಆಮೇಲೆ 3 ಗಂಟೆ ಮೇಲೆ 3:30-4 ಗಂಟೆ ಹಂಗೆ ಕಲ್ಲೇಶ್ವರ ಮಿಲ್ಲಿಗೆ ಅಲ್ಲಿ ಅಂತ್ಯಕ್ರಿಯೆ ಮಾಡ್ತೀವಿ. ಮನೆಯಲ್ಲಿ ಅವರೇ ತಂದೆ ಆಗಿರ್ತಾರೆ, ಎಲ್ಲರೂ ಕೂಡ ತಂದೆ ಆಗಿರ್ತಾರೆ. ಈ ಜಿಲ್ಲೆ ಜನತೆ ತಂದೆ ಆಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಅವ್ರು ಕಳ್ಕೊಂಡಾಗ ಇಷ್ಟೆಲ್ಲ ಫೀಲ್ ಆಗುತ್ತೆ. ಅದು ಎಲ್ಲರೂ ಬಾಯಲ್ಲೂ ಅಪ್ಪಾಜಿ ಅಂತಾನೆ ಬರೋದು ಮಾಮ ಅವರಿಗೆ. ಸೊ ಈಗ ಅಪ್ಪಾಜಿ ಕಳ್ಕೊಂಡಂಗೆ ದಾವಣಗೆರೆ ಜನನು ಅದೇ ಬೇಸರದಲ್ಲಿದ್ದೀವಿ. ಬೆಳಿಗ್ಗೆ 7 ಗಂಟೆಯಿಂದನೂ ಮನೆಯಲ್ಲಿ ಪಬ್ಲಿಕ್ ಬಂದು ಅಪ್ಪಾಜಿ ನೋಡ್ಕೊಂಡು ಹೋಗ್ತಾ ಇದಾರೆ. ಇಲ್ಲಿ VIPಗೆ ಸಾರ್ವಜನಿಕರಿಗೆ ಇಬ್ಬರಿಗೂ ವ್ಯವಸ್ಥಿತವಾಗಿ ಮಾಡಿದ್ದೀವಿ. ನಿನ್ನೆ ರಾತ್ರಿಯಿಂದನೇ 12 ಗಂಟೆ ಮೇಲೆ ಹೈಸ್ಕೂಲ್ ಫೀಲ್ಡಿಗೆ ಕರ್ಕೊಂಡು ಹೋಗ್ತೀವಿ. ಆಮೇಲೆ 3 ಗಂಟೆ ಮೇಲೆ 3:30-4 ಗಂಟೆ ಹಂಗೆ ಕಲ್ಲೇಶ್ವರ ಮಿಲ್ಲಿಗೆ ಅಲ್ಲಿ ಅಂತ್ಯಕ್ರಿಯೆ ಮಾಡ್ತೀವಿ. ಮನೆಯಲ್ಲಿ ಅವರೇ ತಂದೆ ಆಗಿರ್ತಾರೆ, ಎಲ್ಲರೂ